ಹಾಯ್ ಫ್ರೆಂಡ್ಸ್, ಪ್ರೀವಿಯಸ್ ವಿಡಿಯೋದಲ್ಲಿ ಯಾವ ರೀತಿ MT4ನ ಕಂಪ್ಯೂಟರ್ MT4 ಸಾಫ್ಟ್ವೇರ್ನ ಕಂಪ್ಯೂಟರ್ನಲ್ಲಿ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಈ ಪೊಸಿಷನ್ ಸೈಜ್ನ ಯಾವ ರೀತಿ ಮಾಡೋದು ಅಂದರೆ ನಿಮ್ಮ ಹತ್ರ $100 ಇರುತ್ತೆ. ಸೊ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ನೀವು ರಿಸ್ಕ್ ತೊಗೊಂಡು ಪ್ರತಿ ಟ್ರೇಡ್ನ ಆಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಪೊಸಿಷನ್ ಸೈಜ್ ಅನ್ನೋದು ಭಾಳ ಇಂಪಾರ್ಟೆಂಟ್. ನೀವೊಂದು 100% ಅಂದರೆ ಗೇನ್ನ ಮಾಡ್ಕೋಬೇಕಾದ್ರೆ ಇದು 20% ನಿಮಗೆ ಮ್ಯಾಟ್ರ್ ಆಗುತ್ತೆ ಟ್ರೇಡಿಂಗಲ್ಲಿ. ಸೊ ಪೊಸಿಷನ್ ಸೈಜ್ ನಿಮಗೆ ಇರಲೇಬೇಕು. ಡಿಸಿಪ್ಲಿನ್ ಟ್ರೇಡರ್ ಯಾರು ಇರ್ತಾರಲ್ಲ, ಸೊ ಪ್ರೊಫೆಷ್ನಲ್ ಟ್ರೇಡರ್ಸ್ಗಳು ಪೊಸಿಷನ್ ಸೈಜನ್ನ ಮಾಡೋದನ್ನು ತುಂಬ ಪ್ರಾಕ್ಟೀಸ್ ಮಾಡಿರ್ತಾರೆ. ಸೊ ಪೊಸಿಷನ್ ಸೈಜ್ ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂದರೆ ನಿಮ್ಮ ಟ್ರೇಡಿಂಗಲ್ಲಿ ನೀವು ಪ್ರತಿಯೊಂದು ವಿನ್ನಿಂಗು ಮತ್ತು ಆ ಲಾಸ್ನ ಮುಂದಿನ ಟ್ರೇಡಲ್ಲಿ ಯಾವ ರೀತಿ ರಿಕವರ್ ಮಾಡೋದನ್ನು ಇದು ನಿಮಗೆ ಹೇಳ್ಕೊಡುತ್ತೆ. ಪೊಸಿಷನ್ ಸೈಜ್ ವೆರಿ ಇಂಪಾರ್ಟೆಂಟ್. ಸೊ ಪ್ಲೀಸ್ ಇದನ್ನು ಫಸ್ಟ್ ಕಲೀರಿ. ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಇಲ್ಲಿ ನೀವು ಗೂಗಲಲ್ಲಿ ಬಂದು ನೀವೇನು ಸರ್ಚ್ ಮಾಡಬೇಕಂದ್ರೆ ಪೊಸಿಷನ್ ಸೈಜ್ ಕ್ಯಾಲ್ಕುಲೇಟರ್. ಇಲ್ಲಿ ನೋಡಬಹುದು ಪೊಸಿಷನ್ ಸೈಜ್ ಕ್ಯಾಲ್ಕುಲೇಟರ್. ಇಲ್ಲಿ ನೋಡಿ cashbackforex.com ಅಂತ ಇದೆ, ಅಥವಾ earnforex ಅಂತ ಇದೆ, ಬೇಬಿ ಪಿಪ್ಸ್ ಅಂತ ಇದೆ. ಇಲ್ಲಿ ನೋಡಿ cashbackforex.com ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ. ಈ ರೀತಿ ಒಂದು ನಿಮಗೆ ಲಾಟ್ ಸೈಜ್ ಕ್ಯಾಲ್ಕುಲೇಟರ್ ಅಂತ ಬರುತ್ತೆ. ಸೊ ಲಾಟ್ ಸೈಜ್ ಅಂದರೆ ನೋಡಿ, 1 ಲಾಟ್ ತೊಗೊಂಡ್ರೆ ಅದಕ್ಕೆ ಎಷ್ಟು ಯೂನಿಟ್ ಇರುತ್ತೆ? $1,00,000 ಇರುತ್ತೆ. ಅಂದರೆ ನೀವು ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿಯಲ್ಲಿ ಗಮನಿಸಿರ್ಬೋದು. ನೀವು ಒಂದು ಲಾಟ್ ಟ್ರೇಡ್ ಮಾಡ್ತಿದ್ರೆ ಅಲ್ಲಿ ಎಷ್ಟು ಯೂನಿಟ್ ಇರುತ್ತೆ? ನಿಫ್ಟಿಯಲ್ಲಿ 50 ಯೂನಿಟ್ ಇರುತ್ತೆ, ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ 25 ಯೂನಿಟ್ ಇರುತ್ತೆ. ಸೊ ಹಾಗೆ ನೀವು ಒಂದು ಲಾಟ್ನ ಅಂದರೆ ಬಂಡಲಲ್ಲಿ ಖರೀದಿ ಮಾಡಬೇಕಾಗುತ್ತೆ. ಸೊ ನೀವು ಒಂದು ಲಾಟ್ನ ಖರೀದಿ ಮಾಡಿದ್ದೀರಂದರೆ ಅದರ ಅರ್ಥ ಸ್ಟ್ಯಾಂಡರ್ಡ್ ಅಂತ ಕರೀತಾರೆ, ಒಂದು ಸ್ಟ್ಯಾಂಡರ್ಡ್ ಲಾಟ್. ಸೊ ಇದರಲ್ಲಿ ಎಷ್ಟಿರುತ್ತೆ? ಈ 1,00,000 ಯೂನಿಟ್ಸ್ ಇರುತ್ತೆ. ಸೊ ಮಾರ್ಕೆಟ್ ಒಂದು ಪಿಪ್ ಮೂವ್ ಆಗಬೇಕಾದ್ರೆ ಎಷ್ಟು ಲಾಟ್ ಬೇಕು ನೋಡಿ? 10,000 ಲಾಟ್, ಅಂದರೆ 10,000 ಸ್ಟ್ಯಾಂಡರ್ಡ್ ಲಾಟ್. ಅಂದರೆ ಎಷ್ಟು ರೊಕ್ಕ ಇರುತ್ತೆ ನೋಡಿ, ಎಷ್ಟು ಅಮೌಂಟ್ ಇರುತ್ತೆ ಒಂದು ಪಿಪ್ಪಲ್ಲಿ, ಎಷ್ಟಿರುತ್ತೆ ಅರೌಂಡು ಅಂದರೆ 10,000 ಲಾಟ್ ಆದಾಗ ನೋಡಿ, 10,000 ಇಂಟು 1,00,000. ಸೊ 1 ಲಾಟ್ ನೀವು ಟ್ರೇಡ್ ಮಾಡಬೇಕಾದ್ರೆ ಎಷ್ಟು ಯೂನಿಟ್ ಬೇಕಾಗುತ್ತೆ? $1,00,000. ಸೊ 1,00,000 ಯೂನಿಟ್ ಬೇಕಾಗುತ್ತೆ. ಸೊ ಇಷ್ಟು ನೀವು $1,00,000 ಹಾಕಿ ಯಾವಾಗ ಟ್ರೇಡ್ ಮಾಡ್ತೀರಾ ಅದಕ್ಕೆ ಬ್ರೋಕರ್ ನಿಮಗೆ ಲೆವರೇಜ್ ಕೊಡ್ತಾರೆ. ಅಂದರೆ ಸಾಲ ತೊಗೊಂಡು ನೀವು ಕಡಿಮೆ ಮಾರ್ಜಿನ್ ಹಾಕಿ. ಸೊ ಒಂದು $500 ಲೆವರೇಜ್ನ ಅಲ್ಲಿ ಸೆಟ್ ಮಾಡಿದರೆ ನೀವು ಒಂದು $200 ನೀವು ಮಾರ್ಜಿನ್ ಅಂದರೆ ಡೆಪಾಸಿಟ್ ಮಾಡಿ ನೀವು ಒಂದು ಲಾಟ್ನ ಬೈ ಅಥವಾ ಸೆಲ್ ಮಾಡ್ಬೋದು. ಸೊ ಡೈಲಿ ಅಂದರೆ ಒಂದು ಪಿಪ್ ನೀವು ಆಗಲೇ ಅಂದರೆ ಈ ಮುಂಚೆ ಹೇಳಿದ್ನಲ್ಲ, ಒಂದು ಪಿಪ್ ಮೂವ್ ಆಗಬೇಕಾದ್ರೆ ಮಾರ್ಕೆಟ್ ಎಷ್ಟು ಒಂದು ಸ್ಟ್ಯಾಂಡರ್ಡ್ ಲಾಟ್ ಮಾರ್ಕೆಟಲ್ಲಿ ಆರ್ಡರ್ ಪ್ಲೇಸ್ ಆಗಬೇಕಂದ್ರೆ 10,000 ಒಂದು ಲಾಟ್ ಸ್ಟ್ಯಾಂಡರ್ಡ್ ಲಾಟ್ ಯಾವಾಗ ಮಾರ್ಕೆಟಲ್ಲಿ ಪ್ಲೇಸ್ ಆಗುತ್ತೆ ಆವಾಗ ಒಂದು ಪಿಪ್ ಮೂವ್ ಆಗುತ್ತೆ ಮಾರ್ಕೆಟ್. ಒಂದು ಪಿಪ್ ಮೂವ್ ಅಥವಾ ಕೆಳಗಡೆ. ಸೊ ಈ $10,000 ವ್ಯಾಲ್ಯೂ ಎಷ್ಟಾಗುತ್ತೆ ಗೊತ್ತಾ? ಲೆವರೇಜ್ ಇಲ್ಲದೆ ನೀವು ಟ್ರೇಡ್ ಅಂದರೆ ಲೆವರೇಜ್ ಇಲ್ಲ ಅಂದರೆ ಸಾಲ ತೊಗೊಳ್ಳದೆ ನೀವು ಇಷ್ಟು ಅಂದರೆ ಒಂದು ಪಿಪ್ ನಿಮ್ಮ ಕೈಲಿಂದ ಮೂವ್ ಮಾಡಬೇಕಾದ್ರೆ ನೀವು ಎಷ್ಟು ಅಮೌಂಟ್ನ ಹಾಕಬೇಕಾಗುತ್ತೆ? ಅರೌಂಡ್ ನೋಡಿ 10,000 ಅಂದರೆ 10,000 ಇಂಟು 1,00,000 ನೀವು ಇಂಟು ಮಾಡಿದಾಗ ಎಷ್ಟು ಬರುತ್ತೆ? ಅರೌಂಡ್ ಎಷ್ಟು ಬರುತ್ತೆ? ಒಂದು $100 ಕೋಟಿ. ಒಂದು $100 ಕೋಟಿ ಯಾವಾಗ ನೀವು ಮಾರ್ಕೆಟಲ್ಲಿ ಬೈ ಅಥವಾ ಸೆಲ್ ಮಾಡ್ತೀರೋ ಆವಾಗ ಒಂದು ಪಿಪ್ ಏನಾಗುತ್ತೆ? ಮೂವ್ ಆಗುತ್ತೆ. ಸೊ ಅದಕ್ಕೆ ಯಾವಾಗಲೂ ಫಾರೆಕ್ಸ್ ಮಾರ್ಕೆಟ್ 24 ಅವರ್ ಏನಾಗಿತ್ತಲೇ ಲಿಕ್ವಿಡೇಟ್ ಮಾರ್ಕೆಟ್ ಆಗಿರುತ್ತೆ. ಇಲ್ಲಿ ಪ್ರತಿ ಒಂದು ನಿಮಿಷ ಅಥವಾ ಪ್ರತಿ ಒಂದು ಸೆಕೆಂಡಲ್ಲಿ ಬೈಯರ್ ಸೆಲ್ಲರ್ಸ್, ಹ್ಯೂಜ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇರ್ತಾರೆ. ಸೊ ಅದಕ್ಕೆ ಇದು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಮಾರ್ಕೆಟ್ ಭಾಳಷ್ಟು ಸಲ ಆಗೋಲ್ಲ. ನೀವು ನಮ್ಮ ಇಂಡಿಯಾದ ಮಾರ್ಕೆಟಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಡೈಲಿ ನೋಡ್ತೀರಾ. ಯಾಕಂದರೆ ಇಲ್ಲಿ ಸರಿಯಾಗಿ ಟ್ರೇಡಿಂಗ್ ಇರೋದಿಲ್ಲ, ಅಂದರೆ ಲಿಕ್ವಿಡೇಟ್ ಮಾರ್ಕೆಟ್ ಅಲ್ಲ ಇದು. ಸೊ ಇತ್ತೀಚೆಗೆ ಏನು ಮಾಡಿದ್ದಾರೆ, ಸೆಬಿ ಅವರು ಲೆವರೇಜ್ ತೆಗೆದುಬಿಟ್ಟಿದ್ದಾರೆ, ಯಾವುದೇ ಲೆವರೇಜ್ ಕೊಡ್ತಿಲ್ಲ. ನೋಡಿ ಮಿನಿ ಲಾಟ್ 0.10 ಅಂದರೆ ನಿಮಗೆ 10,000 ಯೂನಿಟ್ನ ನೀವೇನು ಮಾಡಿದಿರ್ತೀರಿ? ಬೈ ಅಥವಾ ಸೆಲ್ ಮಾಡ್ತಿರ್ತೀರ. ಸೊ 0.10 ನೀವೇನಾದರೂ ಸೆಲ್ ಮಾಡಿದರೆ ಲಾಟು
ಅವಾಗ ನಿಮ್ಗೆ ಎಷ್ಟಾಗುತ್ತೆ 10,000 ಯೂನಿಟ್. ಮೈಕ್ರೋ ನೋಡಿ 0.01 ಮಾಡ್ತೀರ, 1,000 ಯೂನಿಟ್ ಇರುತ್ತೆ ಅದರಲ್ಲಿ. ನ್ಯಾನೋ ನೋಡಿ ಯಾವ ಬ್ರೋಕರ್ ಕೂಡ ಇದನ್ನ ಸಪೋರ್ಟ್ ಮಾಡಲ್ಲ. ನೀವೇನಿದೆಯಲ್ಲ ಈ 3 ಇದನ್ನು ಬ್ರೋಕರ್ ಸಪೋರ್ಟ್ ಮಾಡ್ತಾರೆ. ಅಂದರೆ ನೀವು ಬೈ ಸೆಲ್ ಮಾಡ್ಬೋದಾದರೆ ಈ ಒಂದು ಲಾಟ್ ಸೈಜಲ್ಲಿ ಇಟ್ಕೊಂಡು ನೀವು ಸೆಲ್ ಅಥವಾ ಬೈ ಮಾಡ್ಬೋದು. ಇಲ್ಲಿ ನೋಡಿ ಡೈಲಿ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಫಾರೆಕ್ಸ್ ಟ್ರೇಡಿಂಗ್ದು ನೋಡಿ, ಅರೌಂಡ್ 6.6 ಟ್ರಿಲಿಯನ್. ನೋಡಿ ಡೈಲಿನೇ ಎಷ್ಟು ಏನಾಗುತ್ತೆ, 6.6 ಟ್ರಿಲಿಯನ್ ಡಾಲರ್ ಏನಾಗುತ್ತೆ ಟ್ರೇಡ್ ಆಗುತ್ತೆ ಡೈಲಿ ಮಾರ್ಕೆಟ್. ನೋಡಿ 6.6 ಟ್ರಿಲಿಯನ್ ಅಂದರೆ ಈಗ ನಮ್ಮ ಇಂಡಿಯಾ GDP ಎಷ್ಟಿದೆ, ಒಂದು 5 ಇದೆ ಅಂದರೆ 5 ಟ್ರಿಲಿಯನ್. ನೋಡಿ ನಮ್ಮ ಇಂಡಿಯನ್ GDPಗಿಂತ ಹೆಚ್ಚು ಒಂದು ದಿನದಲ್ಲೇ 6.6 ಟ್ರಿಲಿಯನ್ ಡಾಲರ್ ಏನಾಗುತ್ತೆ ಟ್ರೇಡ್ ಆಗುತ್ತೆ ಮಾರ್ಕೆಟಲ್ಲಿ. ಎಷ್ಟು ಲಿಕ್ವಿಡಿಟಿ ಇದೆ ನೋಡಿ ಫಾರೆಕ್ಸ್ ಟ್ರೇಡಿಂಗು, ನೀವೇ ಅರ್ಥ ಮಾಡ್ಕೊಳ್ಳಿ. ಡೈಲಿ ಎಷ್ಟಾಗುತ್ತೆ ಟೋಟಲ್ ಮಾರ್ಕೆಟ್ ಕ್ಯಾಪ್ ನೋಡಿ 2022 ಪ್ರಕಾರ ಟೋಟಲ್ ಮಾರ್ಕೆಟ್ ಕ್ಯಾಪ್ ನೋಡಿ 2 ಕ್ವಾಡ್ರಾಟಿಲಿಯನ್, 2.5 ಕ್ವಾಡ್ರಾಟಿಲಿಯನ್. ನೋಡಿ ಎಷ್ಟು ಸಂಖ್ಯೆ ಬರುತ್ತೆ ನೋಡಿ. 1 ಪಕ್ಕ 9 ಸೊನ್ನೆ ಬಂದಾಗ ಎಷ್ಟು ಅಮೌಂಟ್ ಆಗುತ್ತಲ್ಲ ಅಷ್ಟು ಅಮೌಂಟ್ ಏನಾಗಿದೆ ಈ ಮಾರ್ಕೆಟಲ್ಲಿದೆ. 2 ಕ್ವಾಡ್ರಾಟಿಲಿಯನ್ ಅಂದರೆ ಸೊ ಇದು ಇಟ್ ಈಸ್ ಎ ಬಿಗ್ ಮನಿ ಇನ್ ಫಾರೆಕ್ಸ್ ಟ್ರೇಡಿಂಗ್. ಫಾರೆಕ್ಸ್ ಮಾರ್ಕೆಟ್ ಕ್ಯಾಪೇ ಅಷ್ಟಿದೆ ನೋಡಿ. ಡೈಲಿನೇ ಟ್ರಾನ್ಸಾಕ್ಷನ್ ಎಷ್ಟಾಗುತ್ತೆ 6.6 ಟ್ರಿಲಿಯನ್. ಎಷ್ಟೋ ಒಂದು ಬಡ ರಾಷ್ಟ್ರಗಳ ಒಂದು 10-20 ಬಡ ರಾಷ್ಟ್ರಗಳ ಒಂದು GDP ಆಗಿದೆ, GDPಗೆ ಸಮ ಇದೆ. ಎಷ್ಟು ಲಿಕ್ವಿಡಿಟಿ ಇದೆ ನೀವೇ ಯೋಚನೆ ಮಾಡಿ. ಓಕೆ, ಅದಕ್ಕೆ ಏನಾಗುತ್ತೆ ಫಾರೆಕ್ಸ್ ಟ್ರೇಡಿಂಗ್ ಭಾಳ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ನಮ್ಮ ಇಂಡಿಯಾದಲ್ಲಿ ಏನಾಗಿದೆ, ರೆಗ್ಯುಲೇಟ್ ಮಾಡಿಲ್ಲ ಇದನ್ನ. ನನಗೂ ಗೊತ್ತಿಲ್ಲ ಯಾಕೆ ರೆಗ್ಯುಲೇಟ್ ಮಾಡಿಲ್ಲ ಅಂತ. ಸೊ ರೆಗ್ಯುಲೇಟ್ ಮಾಡಿದರೆ ಒಳ್ಳೆಯದಂತ ನನ್ನ ಪ್ರಕಾರ ಅನಿಸುತ್ತೆ. ಬಟ್ ಇಂಡಿಯಾದವರು ಆದಷ್ಟು ಬೇಗ ಮಾಡಲಿ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಸೊ ರೆಗ್ಯುಲೇಟ್ ಮಾಡಿದರೆ ನಿಮಗೆ ಇಂಡಿಯನ್ ಪೇಮೆಂಟ್ ಸಿಸ್ಟಮ್ ಸಿಗುತ್ತೆ. ಹಾಗೆ ನಿಮಗೆ ಒಂದು ನಿಮ್ಮ ಫಂಡ್ಗೆ ಏನಾಗುತ್ತೆ ಒಂದು ಪ್ರೊಟೆಕ್ಷನ್ ಕೊಡ್ತಾರೆ. ಯಾವ ರೀತಿ ನೀವು ನಿಫ್ಟಿ 50ಯಲ್ಲಿ ಜರೋದಾ ಅಥವಾ ಈ ಏಂಜಲನ್ನು ಯಾವ ರೀತಿ ಒಂದು ಪ್ರೊಟೆಕ್ಷನ್ ನಿಮ್ಮ ಒಂದು ಡೆಪಾಸಿಟ್ ನಿಮಗೆ ಸೇಫ್ ಆಗಿರುತ್ತೋ ಅದೇ ರೀತಿ ನಿಮಗೆ ಇಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಪ್ರೊಟೆಕ್ಷನ್ ಹೀಗೆ ಇದೆ ಅಂತ ನೀವೇನು ಇದನ್ನು ಮಾಡ್ಕೋಬೇಡಿ. ಈಗ ಪ್ರೊಟೆಕ್ಷನ್ ಇದೆ, ಬಟ್ ರೆಗ್ಯುಲೇಷನ್ ಬ್ರೋಕರ್ನ ಚಾಯ್ಸ್ ಮಾಡಿ. ಅದಕ್ಕೆ ಇಷ್ಟು ಮಾಹಿತಿ ನೋಡಿ. ಲಾಟ್ ಸೈಜ್ ಕ್ಯಾಲ್ಕುಲೇಟರ್ನ ಯಾವ ರೀತಿ ಯೂಸ್ ಮಾಡಬೇಕಂತ ಈಗ ನೋಡೋಣ. ಈಗ ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಈಗ ಒಂದು ನಿಮ್ಮ ಹತ್ರ ಎಷ್ಟಿದೆ ಡೆಪಾಸಿಟ್ನು ಇಲ್ಲಿ ನೋಡಿ, USD ಯಾವ ಫೇರ್ನ ನೀವು ಟ್ರೇಡ್ ಮಾಡ್ತಿದ್ದೀರಾ, ಫಸ್ಟ್ ಬೈ ಸೆಲ್ ಮಾಡ್ತಿದ್ದೀರಾ ಅದನ್ನು ನೀವು ಇಲ್ಲಿ ಏನು ಮಾಡಿ ಸೆಟ್ ಮಾಡ್ಕೊಳ್ಳಿ. ನಾ USDಯಲ್ಲಿ ಏನೇ ಮಾಡ್ತಾಯಿದ್ದೀನಿ ಟ್ರೇಡ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಕರೆನ್ಸಿ ಬೇಕಾದರೂ ಇಲ್ಲಿ ಸಿಗುತ್ತೆ, ನೀವು ಬೇಕಾದ್ರೂ ಸರ್ಚ್ ಕೂಡ ಮಾಡ್ಬೋದು. USD ಟ್ರೇಡಲ್ಲಿ ಮಾಡ್ತಾಯಿದ್ದೀನಿ ಅಂತ ತಿಳ್ಕೊಳ್ಳಿ. ಡೆಪಾಸಿಟ್ ಕರೆನ್ಸಿ ನಿಮ್ಮ ಬ್ರೋಕರಲ್ಲಿ ಯಾವ ಕರೆನ್ಸಿಯಿಂದ ಡೆಪಾಸಿಟ್ ಮಾಡಿರ್ತೀರ ಆ ಕರೆನ್ಸಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು USDನ ಹಾಕ್ಕೊಳ್ತೀನಿ. ಸೊ ಪ್ರತಿಯೊಂದು ಬ್ರೋಕರು USDನೇ ಅಂದರೆ ಸಪೋರ್ಟ್ ಮಾಡ್ತಾರೆ. ನೀವು USDನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಓಪನ್ ಪ್ರೈಸ್ ಆಟೋಮೆಟಿಕ್ಕಾಗಿ ತಗುತ್ತೆ. ಸ್ಟಾಪ್ ಲಾಸ್ ಇದನ್ನ ಬಿಡಿ. ಸ್ಟಾಪ್ ಲಾಸ್ ಈ ರೀತಿ ಇದೆ. ಸೊ ಅಕೌಂಟ್ ಬ್ಯಾಲೆನ್ಸ್ ಇದು $1,00,000 ಇದೆ. ಸೊ ಒಂದು $100 ಡೆಪಾಸಿಟ್ ಮಾಡಿರ್ತೀರ ಅಂತ ತಿಳ್ಕೊಳ್ಳಿ. ನೀವು ಎಷ್ಟು ಡೆಪಾಸಿಟ್ ಮಾಡಿದ್ದೀರಾ ಅಷ್ಟನ್ನು ನೀವು ಇಲ್ಲಿ ಹಾಕಿ. $10 ಡೆಪಾಸಿಟ್ ಮಾಡಿದರೆ ನಿಮಗೆ ಅಕೌಂಟ್ಸ್ ಅಂದರೆ ಪೊಸಿಷನ್ ಸೈಜ್ ಮ್ಯಾನೇಜ್ ಆಗೋಲ್ಲ. ಓಕೆ, ಪೊಸಿಷನ್ ಸೈಜ್ ಯಾವಾಗಲೂ ಮ್ಯಾನೇಜ್ ಆಗೋಲ್ಲ. $100 ಮಿನಿಮಮ್ ಡೆಪಾಸಿಟ್ ಮಾಡಿ. 2% ರಿಸ್ಕ್, ನಾನು 2% ಮಾತ್ರ ಪ್ರತಿ ಟ್ರೇಡ್ ರಿಸ್ಕ್ ತೊಗೊಳ್ತೀನಿ ಅಂತ ಅಂದ್ಕೊಳ್ಳಿ. ಇಲ್ಲಿ ಕ್ಯಾಲ್ಕುಲೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಯಾಲ್ಕುಲೇಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ನೋಡಿ ಲಾಟ್ ಸೈಜ್ ಏನು ಮಾಡಿದ್ದೀನಿ ಕಾಂಟ್ರಾಕ್ಟ್ ತೆಗೆದುಬಿಡಿ. ಸೊ ಇಲ್ಲಿ ಸ್ಟಾಪ್ ಲಾಸ್ ಒಂದು ನಿಮಿಷ ಈ ಒಂದು ಇದಕ್ಕಿಂತ ಬೇರೆ ತೊಗೊಳ್ತೀನಿ. ಇಲ್ಲಿ ಬೇಬಿ ಪಿಪ್ಸ್ ಅಂತ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಬೇಬಿ ಪಿಪ್ಸ್ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ತುಂಬ ಚೆನ್ನಾಗಿದೆ ಇದು. ಸೊ USDನ ಅಕೌಂಟ್ ಕರೆನ್ಸಿನ USDಯಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಇದು ಹಿಂದಿನ ಒಂದು ವೆಬ್ಸೈಟ್ ಇತ್ತಲ್ಲ ಅದರಲ್ಲಿ ನೀವೇನು ಮಾಡಬೇಕಾಗಿತ್ತು, ಪ್ರೈಸ್ನ ಎಂಟ್ರ್ ಮಾಡಬೇಕಾಗಿತ್ತು ಮ್ಯಾನ್ಯುವಲ್ ಆಗಿ. ಸೊ ಇಲ್ಲಿ ಆ ರೀತಿ ಇಲ್ಲ. ಅಕೌಂಟ್ ಬ್ಯಾಲೆನ್ಸ್ನ ಏನು ಡೆಪಾಸಿಟ್ ಮಾಡಿರ್ತೀರಲ್ಲ ಆ ಅಕೌಂಟ್ ಬ್ಯಾಲೆನ್ಸ್ನ ಎಂಟ್ರ್ ಮಾಡಿ. $100 ಡೆಪಾಸಿಟ್ ಮಾಡಿದರೆ ಅಷ್ಟನ್ನು ನೀವು ಇಲ್ಲಿ ಹಾಕಿ. ಫಾರ್ ಎಕ್ಸಾಂಪಲ್ ನಾನು $100 ತೋರಿಸ್ತಾ ಇದ್ದೀನಿ, ನೀವು ಎಷ್ಟು ಡೆಪಾಸಿಟ್ ಮಾಡಿದರೆ ಅಷ್ಟನ್ನು ಹಾಕಿ. ರಿಸ್ಕ್ ಪರ್ಸೆಂಟೇಜ್ 2% ಅಂತ ಇಟ್ಕೊಳ್ಳಿ. ಸ್ಟಾಪ್ ಲಾಸ್ ಒಂದು 10 ಪಿಪ್ ಸ್ಟಾಪ್ ಲಾಸ್ ಇದೆ ಅಂತ ಅಂದ್ಕೊಳ್ಳಿ. USDಯಲ್ಲಿ ನೋಡಿ
ಕ್ಯಾಲ್ಕುಲೇಟ್ ಅಂತ ಕೊಡಿ. ನೋಡಿ ಅಮೌಂಟ್ ಆ್ಯಟ್ ರಿಸ್ಕ್, ನೀವೇನಾದರೂ ಸೋತ್ರೆ ನಿಮಗೆ ಎಷ್ಟು ಡಾಲರ್ ಸೋಲುತ್ತೆ, $2 ನೀವು ಸೋಲ್ತೀರ. ಸೊ ಪೊಸಿಷನ್ ಸೈಜ್ ನೋಡಿ, ಅಂದರೆ 0.02 ಲಾಟ್ನ ನೀವು ಮಾತ್ರ ಏನು ಮಾಡಬೇಕಾಗುತ್ತೆ, ಪರ್ಚೇಸ್ ಮಾಡಬೇಕಾಗುತ್ತೆ. ಇಷ್ಟು ಡಾಲರ್ ಅಂದರೆ ಇಷ್ಟನ್ನು ನೀವು ಏನು ಮಾಡಬೇಕು, ಪರ್ಚೇಸ್ ಮಾಡಬೇಕು. ಅದು ಯಾವ ರೀತಿ ಪರ್ಚೇಸ್ ಮಾಡಬೇಕು ನೋಡಿ. ಸೊ ಒಂದು $100 ಡೆಪಾಸಿಟ್ ಮಾಡಿದಾಗ ಈಗ ಇರೋ USD ನೋಡಿ ಯಾವ ರೀತಿ ಹಾಕಬೇಕಂದ್ರೆ, ಏನಿಲ್ಲ, ಟ್ರೇಡ್ ಮಾಡ್ತಿರ್ತೀರಲ್ಲ, ಇರೋ USD ನೋಡಿ ಇಲ್ಲಿದೆ. ಇಲ್ಲಿ ಏನು ಮಾಡಬೇಕು ನೀವು, ಎಷ್ಟಿದೆ ಅಮೌಂಟು ಇಲ್ಲಿ ನೋಡಿ, ಇದನ್ನು ಗಮನಿಸಿ, ಇದನ್ನು ಬಿಡಿ, ಇದನ್ನೇನು ನೋಡೋಕ್ಕೋಗ್ಬಿಡಿ, ಇದನ್ನು ಗಮನಿಸಿ. ಈ ಸ್ಟ್ಯಾಂಡರ್ಡ್ ಲಾಟ್ 0.02 ಇದೆಯಲ್ಲ, ನೀವು ಇಲ್ಲಿ ಎಂಟರ್ ಮಾಡಬೇಕು 0.02. ಏನು ಮಾಡಬೇಕು, ಸೆಲ್ ಆದರೂ ಮಾಡಿ, ಬೈ ಆದರೂ ಮಾಡಿ, ಇಷ್ಟಾಗುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕು, ಸ್ಟಾಪ್ ಲಾಸ್ನ 10 ಪಿಪ್ ಸ್ಟಾಪ್ ಲಾಸ್ ಇಡಬೇಕಾಗುತ್ತೆ ನೀವು. ಸೊ 10 ಪಿಪ್ ಮಾತ್ರ ಸ್ಟಾಪ್ ಲಾಸ್ ಇಡಬೇಕು ನೋಡಿ, ಇಲ್ಲಿ 10 ಪಿಪ್ ಸ್ಟಾಪ್ ಲಾಸ್. ಪ್ಲಸ್ ಅದರಲ್ಲಿ ಏನು ಮಾಡಬೇಕು, ಈ ಬಫರ್ ಪಾಯಿಂಟ್ನ ಏನು ಮಾಡಿ ನೋಡಿ. ಒಂದು ವಿಷಯ ಹೇಳೋಕೆ ಮರ್ತಿದ್ದೀನಿ. ಸೊ ಈ ಸ್ಪ್ರೆಡ್ ಕೂಡ ನೀವೇನು ಮಾಡಬೇಕು, ಅದು ಆಗುತ್ತೆ, ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸ್ಪ್ರೆಡ್ ಎಷ್ಟಿದೆ ನೋಡಿ. ಸೊ ಇರೋ USDಯಲ್ಲಿ ಸ್ಪ್ರೆಡ್ ಎಷ್ಟಿದೆ ನೋಡಿ, 20, 30. ಈ ಒಂದು ಇಲ್ಲಿರೋ USD ಇದೆಯಲ್ಲ, ಈ ಒಂದು 2 ಡಿಜಿಟ್ನ ಇದರಲ್ಲಿ ಮೈನಸ್ ಮಾಡಿ. 30 ಇದೆ, ಇಲ್ಲಿ 23 ಇದೆ. ಸೊ ಅರೌಂಡ್ 1 ಪಿಪ್ ಇದೆ. ಆವಾಗ ಏನು ಮಾಡಬೇಕಾಗುತ್ತೆ ನೀವು, ಸೊ ಅರೌಂಡ್ 1 ಪಿಪ್ ಅಂದರೆ ನೀವು 1 ಪಿಪ್ನ ಆ್ಯಡ್ ಮಾಡಬೇಕಾಗುತ್ತೆ ಇದರಲ್ಲಿ. ಸ್ಟಾಪ್ ಲಾಸ್ನ ಇಡು ಮುಂದೆ ನೋಡಿ, ಇಲ್ಲಿ 10 ಪಿಪ್ ಇಲ್ಲಿ ಇಡಬೇಕಂತೀರ. ಸೊ ಇದಕ್ಕೊಂದು ಪಾಯಿಂಟ್ನ ಆ್ಯಡ್ ಮಾಡಬೇಕು. ಯಾಕಂದರೆ ನೀವು ಸ್ಟಾಪ್ ಲಾಸ್ನ ಇಟ್ಟಿರ್ತೀರಲ್ಲ, ಈ ಸ್ಟಾಪ್ ಲಾಸ್ನ ಇಟ್ಟಾಗ ಏನು ಮಾಡ್ತಾರೆ, ವೈಡರ್ ಸ್ಪ್ರೆಡ್ ಮಾಡ್ತಾರೆ ಕೆಲವೊಂದು ಸಲ. ಮಾರ್ಕೆಟ್ ಇಲ್ಲೇ ಇರುತ್ತೆ, ಬಟ್ ಈ ಒಂದು ಏನು ರೆಡ್ ಲೈನ್ ಇದೆಯಲ್ಲ, ನಿಮ್ಮ ಸ್ಟಾಪ್ ಲಾಸ್ನ ಏನಾದರೂ ಈ ರೆಡ್ ಲೈನ್ ಹಿಟ್ ಮಾಡಿದರೆ ನಿಮ್ಮ ಸ್ಟಾಪ್ ಲಾಸ್ ಏನಾಗುತ್ತೆ, ಹಿಟ್ಟಾಗಿ ಆರ್ಡರ್ ಕ್ಲೋಸ್ ಆಗುತ್ತೆ. ಓಕೆ, ನೀವೇನಾದರೂ ಲಿಮಿಟ್ ಆರ್ಡರ್ನ ಇಟ್ಟಿದ್ರಿ ನೋಡಿ, ಈ ಒಂದು ಗೆರೆ ಬಡಿಬಾರ್ದು. ಈ ಎರಡೂ ಈ ಗೆರೆ ಯಾವಾಗ ಬಡಿತಾವೋ ಆವಾಗ ಮಾತ್ರ ಏನಾಗುತ್ತೆ, ಆರ್ಡ್ರ್ ಓಪನ್ ಆಗುತ್ತೆ. ಅದೇ ನೀವು ಸ್ಟಾಪ್ ಲಾಸ್ನ ಮತ್ತು ಟೇಕ್ ಪ್ರಾಫಿಟ್ನ ಇಟ್ಟಿರ್ತೀರಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು ಗೆರೆ ಬಡಿದ್ರೆ, ಅಂದರೆ ಯಾವುದಾದ್ರೂ ಒಂದು ಗೆರೆ ಟಚ್ ಮಾಡಿದರೆ ಆವಾಗ ನಿಮ್ಮ ಸ್ಟಾಪ್ ಲಾಸ್ ಹಾಗೂ ಟೇಕ್ ಪ್ರಾಫಿಟ್ ಹಿಟ್ ಆಗುತ್ತೆ. ಬಟ್ ನೀವು ಲಿಮಿಟ್ ಆರ್ಡ್ರನ್ನ ಯಾವಾಗ ಇಟ್ಟಿರ್ತೀರ ಅವಾಗ ಇದು ಅಂದರೆ ಒಂದು ಲೈನ್ ಟಚ್ ಆದರೆ ನಿಮಗೆ ಓಪನ್ ಆಗೋಲ್ಲ. ನೋಡಿ ಯಾವ ರೀತಿ ಬ್ರೋಕರ್ ಇದನ್ನು ಮಾಡಿದ್ದಾರೆ, ನಿಮ್ಗೆ ತೋರಿಸ್ತೀನಿ ಬೇಕಾದ್ರೆ ನೋಡಿ. ಇಲ್ಲಿ 5 ಮಿನಿಟ್ ನೋಡಿ. ನೋಡಿ ಸ್ಪ್ರೆಡ್ ಇದೆ, ಇಲ್ಲಿ ಒಂದು ಸೆಲ್ ಲಿಮಿಟ್ ಆರ್ಡರ್ನ ಇಡ್ತೀನಿ ನೋಡಿ, ಇಲ್ಲಿ ಇಡ್ತೀನಿ ನೋಡಿ. ಈ ಒಂದು ಗೆರೆ ಬಡಿದ್ರು ಕೂಡ ನಂದು ಆರ್ಡ್ರ್ ಓಪನ್ ಆಗ್ತಾ ಇಲ್ಲ ನೋಡಿ. ಇಲ್ಲಿ ನೋಡಿ, ಒಂದು ಗೆರೆ ಬಡಿದ್ರು ಕೂಡ, ಅಂದರೆ ಒಂದು ಲೈನ್ ಟಚ್ ಮಾಡಿದ್ರು ಕೂಡ ಆರ್ಡ್ರ್ ಓಪನ್ ಆಗ್ತಾ ಇಲ್ಲ. ಬಟ್ ಈ ಆರ್ಡ್ರ್ ಓಪನ್ ಆಗಬೇಕಾದ್ರೆ ನಿಮಗೆ ಎರಡೂ ಗೆರೆ ಯಾವಾಗ ಟಚ್ ಮಾಡುತ್ತೆ ಆವಾಗ ನಿಮಗೆ ಆರ್ಡ್ರ್ ಓಪನ್ ಆಗುತ್ತೆ. ಅಲ್ಲಿವರೆಗೂ ನಿಮಗೆ ಆರ್ಡ್ರ್ ಓಪನ್ ಆಗಲ್ಲ ನೋಡಿ. 2 ಗೆರೆ ಟಚ್ ಆಯಿತು, ಆರ್ಡ್ರ್ ಓಪನ್ ಆಯಿತು. ಅದೇ ನೀವು ಈ ಸ್ಟಾಪ್ ಲಾಸ್ನ ಇಡಬೇಕಾದ್ರೆ ಇದು ಕೂಡ ಇದೇನು ವರ್ಕ್ ಆಗುತ್ತಲ್ಲ, ಸೇಮ್ ಆ್ಯಪಲ್ಲಿ ಕೂಡ ಇದೇ ರೀತಿ ವರ್ಕ್ ಆಗುತ್ತೆ, ನೆನಪಿಟ್ಕೊಳ್ಳಿ. ಅದೇ ನಾನು ನೋಡಿ ಒಂದು ಸೆಲ್ ಮಾಡ್ತೀನಿ, ಇಲ್ಲಿ ಸ್ಟಾಪ್ ಲಾಸ್ ಇಲ್ಲಿ ಇಡ್ತೀನಿ ನೋಡಿ, ಟೇಕ್ ಪ್ರಾಫಿಟ್ನ ಇಲ್ಲಿ ಇಡ್ತೀನಿ ನೋಡಿ. ಒಂದೇ ಗೆರೆ ಬಡಿದ್ರೆ ಇಲ್ಲಿ ಮೇಲೆ ಸ್ಟಾಪ್ ಲಾಸ್ ಇದೆ ನೋಡಿ. ಇದರಲ್ಲಿ ಯಾವುದಾದ್ರೂ ಒಂದು ಗೆರೆ ಟಚ್ ಮಾಡಿದರೆ, ಮೇಲಿಂದ ಒಂದು ಗೆರೆ ಟಚ್ ಮಾಡಿದರೆ ನನ್ನ ಸ್ಟಾಪ್ ಲಾಸ್ ಯಾವ ರೀತಿ ಹಂಟಾಗುತ್ತೆ ನೋಡಿ. ಇಲ್ಲಿ ನೋಡ್ತಾ ಇರಿ ನೋಡಿ, ಒಂದು ಗೆರೆ ಟಚ್ ಆದರೆ ಸ್ಟಾಪ್ ಲಾಸ್ ಹಂಟಾಯಿತು. ನಿಮ್ಗೆ ಟೇಕ್ ಪ್ರಾಫಿಟ್ ಕೂಡ ತೋರಿಸ್ತೀನಿ ನೋಡಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಇಂಪಾರ್ಟೆಂಟ್ ಭಾಳ ಆಗಿರುತ್ತೆ. ನಿಮ್ಗೆ ಗೊತ್ತಿರೋದಿಲ್ಲ ಟ್ರೇಡಿಂಗಲ್ಲಿ ಯಾವ ರೀತಿ ಒಂದು ಇದಾಗುತ್ತೆ ಅಂತ. ಸೊ ಇದನ್ನ ಕಂಪ್ಲೀಟಾಗಿ ಫಸ್ಟ್ ಇದನ್ನು ಕಲ್ಕೊಳ್ಳಿ. ಸೆಲ್ ಮಾಡಿದ್ದೀನಿ, ಒಂದು ಟೇಕ್ ಪ್ರಾಫಿಟ್ ಇಡ್ತೀನಿ ನೋಡಿ, ಇದು ಟೇಕ್ ಪ್ರಾಫಿಟ್ ಆಗಿರುತ್ತೆ. ಸೊ ಇದರಲ್ಲಿ ಒಂದು ಲೈನ್ ಟಚ್ ಮಾಡಿದರೆ ಯಾವ ರೀತಿ ನನ್ನ ಟ್ರೇಡ್ನ ಕ್ಲೋಸ್ ಮಾಡ್ತಾರೆ ನೋಡಿ. ಸ್ವಲ್ಪ ಇದ್ರ ಮೇಲೆ ಇಡ್ತೀನಿ ನಿಮಗೆ ವಿಡಿಯೋ ಸ್ಪೀಡ್ ಆಗಲಿ ಅಂತ ನೋಡಿ. ಟೇಕ್ ಪ್ರಾಫಿಟ್ ಇಲ್ಲಿದೆ ನಂದು, ಒಂದು ನಿಮಿಷ ಮೇಲೆ ಹೋಗ್ತೀನಿ ನೋಡಿ. ಟೇಕ್ ಪ್ರಾಫಿಟ್ ಹಿಟ್ ಆಗಬೇಕಂದ್ರೆ ನೋಡಿ, ಈ ಎರಡೂ ಲೈನ್ ಯಾವಾಗ ಕ್ಲೋಸ್ ಆಗುತ್ತೆ ಆವಾಗ ನಿಮ್ಮ ಟೇಕ್ ಪ್ರಾಫಿಟ್ ಹಿಟ್ ಆಗುತ್ತೆ. ಯಾವಾಗ ಟೇಕ್ ಪ್ರಾಫಿಟ್ ಹಿಟ್ ಆಗುತ್ತೆ, ಎರಡೂ ಲೈನ್ ಕ್ಲೋಸ್ ಆಗಬೇಕು. ನಿಮ್ಮನ್ನು ಪ್ರಾಫಿಟಿಂದ ತೆಗಿಬೇಕಾದ್ರೆ
ಆ 2 ಲೈನ್ ದಾಟಬೇಕು. ಬಟ್ ನಿಮ್ಮನ್ನ ಸೋಲಿಸ್ಬೇಕಾದ್ರೆ ಆ ಒಂದು ಲೈನ್ ದಾಟಿದರೆ ಸಾಕು, ಒಂದು ಲೈನ್ ಟಚ್ ಮಾಡಿದರೆ ಸಾಕು, ನಿಮ್ಮನ್ನು ಬ್ರೋಕರ್ ಯಾವ ರೀತಿ ಕ್ಲೋಸ್ ಮಾಡ್ತಾರೆ ನೋಡಿ. ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಬ್ರೋಕರ್ ನಿಮ್ಮನ್ನು ಮೆನ್ಯುಪ್ಯುಲೇಟ್ ಮಾಡ್ತಾರೆ, ನಿಮ್ಮ ಒಂದು ಲಾಸ್ನ ಯಾವ ರೀತಿ ಮಾಡ್ತಾರೆ, ಹಾಗೆ ಅವರು ಯಾವ ರೀತಿ ಪ್ರಾಫಿಟ್ ಮಾಡ್ತಾರೆ, ಇದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ನೀವು ಯಾವಾಗ ಒಂದು ಪ್ರಾಫಿಟಲ್ಲಿ ಬರ್ತಿರ್ತೀರ ಅವಾಗ 2 ಲೈನ್ ಕ್ಲೋಸ್ ಆದರೆ ಮಾತ್ರ ನಿಮ್ಮ ಆರ್ಡ್ರ್ ಕ್ಲೋಸ್ ಆಗುತ್ತೆ. ಒಂದು ಲೈನ್ ಟಚ್ ಮಾಡಿದರೆ ನಿಮ್ಮ ಆರ್ಡ್ರ್ ಕ್ಲೋಸ್ ಆಗೋಲ್ಲ. ಬಟ್ ನಿಮ್ಮ ಸ್ಟಾಪ್ ಲಾಸ್ ಆ ರೀತಿ ಅಲ್ಲ, ಒಂದು ಲೈನ್ ಟಚ್ ಆದರೆ ಸಾಕು ನಿಮ್ಮ ಸ್ಟಾಪ್ ಲಾಸ್ ಹಂಟ್ ಆಗುತ್ತೆ, ಅಂದರೆ ನೀವು ಆರ್ಡ್ರಿಂದ ಎಕ್ಸಿಕ್ಯೂಟ್ ಆಗುತ್ತೀರ. ನಾ ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ತಿಳ್ಕೊಳ್ತೀನಿ ನೋಡಿ. ಒಂದು ಲೈನ್ ಟಚ್ ಆದರೂ ಕೂಡ ನನ್ನ ಆರ್ಡ್ರ್ ಕ್ಲೋಸ್ ಆಗ್ತಾಯಿಲ್ಲ ಟೇಕ್ ಪ್ರಾಫಿಟಲ್ಲಿ ನೋಡಿ. ಈ ರೀತಿ ಎಲ್ಲ ಮಾಡ್ತಾರೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ಇಲ್ಲಿ ಪೊಸಿಷನ್ ಸೈಜ್ ನೋಡಿ 0.02 ಯಾವ ರೀತಿ ನೋಡಿ. ಇಲ್ಲಿ ನ್ಯೂ ಆರ್ಡ್ರ್ ಅಂತ ಹೋಗಿ ಇಲ್ಲಿ ಪೊಸಿಷನ್ ಸೈಜ್ ವ್ಯಾಲ್ಯೂಮ್ ಅಂತ ಇದೆಯಲ್ಲ 0.02 ಇಟ್ಕೋಬೇಕು. ನಿಮ್ಮ ಒಂದು 10 ಪಿಪ್ ಫಸ್ಟ್ ಸೆಲ್ ಮಾಡಿ. ನೀವೊಂದು 10 ಪಿಪ್ ಸ್ಟಾಪ್ ಲಾಸ್ನ, ಅಂದರೆ ಇಲ್ಲಿ ನೋಡಿ ಸ್ಟಾಪ್ ಲಾಸ್ನ ನೀವು ಎಷ್ಟು ಇಟ್ಟಿದ್ದೀರ 10 ಪಿಪ್ ಇದೆ. ಸೊ 10 ಪಿಪ್ನ ಯಾವ ರೀತಿ ಆ್ಯಡ್ ಮಾಡಬೇಕು, ಏನಿಲ್ಲ, ನೀವು ಸೆಲ್ ಮಾಡಿದ್ದೀರಾ ಅಂದರೆ ನಿಮ್ಮ ಒಂದು ಆರ್ಡರ್ ಏನಿದೆ ಅಲ್ಲಿಂದ ಈ ರೀತಿ ಒಂದು ಲೈನ್ ಹೇಳಿರಿ. ಇಲ್ಲಿ 10 ಬಂತು, ಪ್ಲಸ್ ಅದಕ್ಕೆ ಏನು ಮಾಡಿ ಸ್ಪ್ರೆಡ್ನ ಆ್ಯಡ್ ಮಾಡಿ. ಒಂದು ಪಿಪ್ ಸ್ಪ್ರೆಡ್ ಇದೆ ಅದನ್ನು ಕನ್ಸಿಡರ್ ಮಾಡಿ ನೀವು ಸ್ಟಾಪ್ ಲಾಸ್ನ ಎಲ್ಲಿಡಬೇಕು, ಇಲ್ಲಿ ಇಡಬೇಕಾಗುತ್ತೆ. ಓಕೆ ನೋಡಿ 11 ಪಿಪ್ ಆಯಿತು. ಅದೇ ಟೇಕ್ ಪ್ರಾಫಿಟ್ ಯಾವ ರೀತಿ, ಸೊ ಯಾವಾಗಲೂ ಸೊ ಈ ರೀತಿ ಸ್ಟಾಪ್ ಲಾಸ್ನ ಇಡಬೇಕು. ಟೇಕ್ ಪ್ರಾಫಿಟ್ 11 ಪಿಪ್ ಆದರೆ ಅದಕ್ಕೊಂದು ಪಿಪ್ನ ಏನು ಮಾಡಿ ಆ್ಯಡ್ ಮಾಡಿ ಟೇಕ್ ಪ್ರಾಫಿಟಲ್ಲಿ. ಓಕೆ ಈ ರೀತಿ ನೀವು ಸ್ಟಾಪ್ ಲಾಸ್ ಆಗಿ ಟೇಕ್ ಪ್ರಾಫಿಟ್ನ ಇಡಬೇಕು ನೋಡಿ. ಒಂದು ಸೆಟಪ್ನ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ನೋಡಿ. ನೀವೇನು ಮಾಡ್ತೀರಾ, ಸೆಲ್ ಇಲ್ಲಿ ಮಾಡ್ಬೇಕಂತೀರ, ಇಲ್ಲಿ ಇಡಬೇಕಂತೀರ ಸ್ಟಾಪ್ ಲಾಸ್ನ, ಇಲ್ಲಿ ಸ್ಟಾಪ್ ಲಾಸ್ನ ಇಡಬೇಕಂತೀರ ಈ ಮೇಲೆ. ಸೊ ಅವಾಗ ಎಷ್ಟಾಗುತ್ತೆ ನೋಡಿ, ಒಂದು ಪಿಪ್ಪು ಅಂದರೆ ಪಿಪ್ಸ್ ಎಷ್ಟಾಗುತ್ತೆ, ಸ್ಟಾಪ್ ಲಾಸ್ ಪಿಪ್ಸು 30 ಪಿಪ್ ಆಗುತ್ತೆ. ಸೊ ಒಂದು ಡಿಜಿಟ್ನ ರಿಮೂವ್ ಮಾಡಿ. 301 ಇದೆ, ಅಲ್ಲಿ ಡಿಜಿಟ್ ಎಷ್ಟಿದೆ 301. ಅದರಲ್ಲಿ ಒಂದು ಡಿಜಿಟ್ ಲಾಸ್ಟ್ ಡಿಜಿಟ್ನ ಒಂದು ಮೆಜರ್ಮೆಂಟ್ನ ತೊಗೊಳ್ಬೇಡಿ, ಮೆಜರ್ಮೆಂಟ್ ಮಾಡುವಾಗ 30 ಆಗುತ್ತೆ. ಈಗ ಯಾವ ರೀತಿ ಪೊಸಿಷನ್ ಸೈಜ್ ನೋಡಿ 2%. ನಿಮಗೆ ಎಷ್ಟು ಪರ್ಸೆಂಟೇಜ್, ನನ್ನ ಒಂದು ಸಜೆಷನ್ ಪ್ರಕಾರ 2 or 3% ಇಟ್ಟು ಟ್ರೇಡ್ ಮಾಡಿ. ನೀವೇನಾದರೂ 5-10% ಟ್ರೇಡ್ ಮಾಡಿದರೆ 10% ಪ್ರತಿ ಟ್ರೇಡ್ ಮಾಡಿದರೆ ನೀವು ಎಷ್ಟು ಸಿಗುತ್ತೆ ನಿಮ್ಗೆ ಟ್ರೇಡ್ ಮಾಡೋಕ್ಕೆ 10 ಅವಕಾಶ ಸಿಗುತ್ತೆ. 20% ರಿಸ್ಕ್ ಇಟ್ಕೊಂಡು ಮಾಡಿದರೆ 5 ಟ್ರೇಡ್ ಮಾಡ್ತೀರಾ. ಓಕೆ ಅದಕ್ಕೆ ಇವನ್ ಪ್ರೊಫೆಷ್ನಲ್ ಟ್ರೇಡರ್ ಕೂಡ 2 or 3 or 4 ಲಾಸ್ಟ್ 5% ಯೂಸ್ ಮಾಡ್ತಾರೆ. ಸೊ ಪ್ರೊಫೆಷ್ನಲ್ ಟ್ರೇಡರು. ಸೊ ಫಸ್ಟ್ ನೀವು ಪ್ರೊಫೆಷ್ನಲ್ ಟ್ರೇಡಿಂಗ್ ಮೈಂಡ್ಸೆಟ್ನ ಕಲೀರಿ. ಫಸ್ಟ್ ಪೊಸಿಷನ್ ಸೈಜ್ ಮಾಡೋದನ್ನು ಯಾವ ರೀತಿ ಫಸ್ಟ್ ಕಲೀರಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಸುಮ್ಮನೆ ನೀವು ಒಂದು $100 ಹಾಕಿ ಯಾವುದೇ ರೀತಿ ಒಂದು 10-20% ಅಂದರೆ ರಿಸ್ಕ್ ತೊಗೊಂಡು ಟ್ರೇಡ್ ಮಾಡ್ಕೋಬೇಡಿ. ಈ ಒಂದು ಮೈಂಡ್ಸೆಟ್ ಯಾವ ರೀತಿ ಇರುತ್ತಂದರೆ, ಫಸ್ಟ್ ಏನು ನೀವು ಬರ್ತಿರಲ್ಲ ಟ್ರೇಡಿಂಗಲ್ಲಿ, ನೀವು ಒಂದು ದಿನದಲ್ಲಿ $100 ಇದ್ದಿದ್ದು ಒಂದು $100 ಆಗಲಿ ಅಂತ ನೀವು ಟ್ರೇಡ್ ಮಾಡ್ತೀರ. ಬಟ್ ಅದಾಗಲ್ಲ, ಏನೋ ಒಂದು ಲಕ್ ಚಾನ್ಸಲ್ಲಿ ನೀವು ಮಾಡ್ತೀರ ಒಂದು $20-30 ಪ್ರತಿದಿನ. ಬಟ್ ನೀವು ಕನ್ಸಿಸ್ಟೆನ್ಸ್ ಆಗಿ ಈ ಮಾರ್ಕೆಟಲ್ಲಿ ಉಳಿಯೋಕ್ಕಾಗಲ್ಲ. ಒಂದು ತಿಂಗಳು ಉಳಿಬೋದು, ಅಥವಾ ಒಂದು 30 ಅಥವಾ ಒಂದು 20 ದಿನ, ಒಂದು 15 ದಿನ ಉಳಿಬೋದು. ಅದಾದಮೇಲೆ ನೀವು ಎಷ್ಟು ಅಮೌಂಟ್ ಹಾಕಿ ಸೋಲ್ತೀರ, 100% ಆಗಿ ಸೋಲ್ತೀರ. ಯಾಕಂದರೆ ನಿಮಗೆ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ, ಈ ಪೊಸಿಷನ್ ಸೈಜ್ ಯಾವ ರೀತಿ ಮಾಡಬೇಕು, ಮೆಂಟಲಿ ಪ್ರೆಷರ್ ಯಾವ ರೀತಿ ತಳ್ಕೋಬೇಕು, ಪೇಷನ್ಸ್ನ ಇಟ್ಕೋಬೇಕು, ಇದೆಲ್ಲ ಗೊತ್ತಿರಲ್ಲ. ಆಮೇಲೆ ಸೋಲ್ತೀರ, ಆಮೇಲೆ ಮೆಂಟಲಿ ಪ್ರೆಷರ್ ಆಗಿ ಮಾರ್ಕೆಟಿಂದ ಎಕ್ಸಿಟ್ ಆಗ್ತೀರ, ಅಥವಾ ಯಾವುದೋ ಒಂದು ಇನ್ಸ್ಟಿಟ್ಯೂಷನಲ್ಲಿ ಹೋಗಿ ಅದು ಕೋರ್ಸ್ನ ಕಲಿತಾರೆ. ಅವ್ರು ಯಾವುದೋ EMA ಆ ರೀತಿ ಹೇಳ್ತಾರೆ. ಬಟ್ ಎಲ್ಲ ಟ್ರೇಡರ್ ನೋಡಿ EMA ಮೇಲೂ ಕೂಡ ಪ್ರಾಫಿಟ್ನ ಮಾಡ್ತಾರೆ. ಅವ್ರನ್ನೂ ಕೂಡ ಹಾಗರಂತ ತಿಳಿಬಾರ್ದು, ಅವರು ಕೂಡ ಸಣ್ಣವರಲ್ಲ, ಅವರು ಕೂಡ ಮಾಡ್ತಾರೆ. ಯಾರು ಸರಿಯಾಗಿ ಡಿಸಿಪ್ಲಿನ್ ಆಗಿ ಯಾವುದು ಕೂಡ ಯೂಸ್ ಮಾಡಿ, ಬಟ್ ಡಿಸಿಪ್ಲಿನ್ ಆಗಿ ಪೇಷನ್ಸ್ ಇಟ್ಕೊಂಡು ಟ್ರೇಡ್ ಮಾಡಿ ಕನ್ಸಿಸ್ಟೆನ್ಸಿಯಲ್ಲಿ ವಿನ್ ಮಾಡ್ತೀರಾ, ಅವ್ರನ್ನೆಲ್ಲ ನಾನು ರೆಸ್ಪೆಕ್ಟ್ ಮಾಡೇ ಮಾಡ್ತೀನಿ. ಸೊ ಈ ರೀತಿ ಒಂದು ರಿಸ್ಕ್ ರಿವಾರ್ಡ್ನ ಮೇಂಟೈನ್ ಮಾಡಿ ನೋಡಿ. ಇಲ್ಲಿ ಎಷ್ಟು ಪಿಪ್ ಇದೆ, 30 ಪಿಪ್ ಆಯ್ತಲ್ಲ. ಸೊ ಇಲ್ಲೇನು ಮಾಡಬೇಕು, ಇಲ್ಲಿ 30 ಸ್ಟಾಪ್ ಲಾಸ್ನ ಇಡಬೇಕಾಗುತ್ತೆ. USD ಅಲ್ಲ, ಯಾವುದು ಕರೆನ್ಸಿ ನೋಡಿ, ಅದು ಆಡ್ ಕ್ಯಾಡ್. ಸೊ ಆಡ್ ಕ್ಯಾಡ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಆಡ್ ಕ್ಯಾಡ್ ನೋಡಿ, ಎಲ್ಲಿದೆ ಆಡ್ ಕ್ಯಾಡು, ಒಂದು ನಿಮಿಷ. ಆಡ್ ಕ್ಯಾಡ್ ನೋಡಿ, ಇಲ್ಲೆಲ್ಲಾದರೂ ಇದೆ, ಇಲ್ಲಿದೆ ನೋಡಿ ಆಡ್ ಕ್ಯಾಡು. ಕರೆಂಟ್ ಪ್ರೈಸ್ ಏನಿಲ್ಲ, ಈ ಕರೆಂಟ್ ಮಾರ್ಕೆಟ್ ಏನು ಇಲ್ಲಿ ರನ್ ಆಗ್ತಾಯಿದೆಯಲ್ಲ ಅದನ್ನ ಎಂಟ್ರ್ ಮಾಡಿ 91167. ಸೊ
ಸೊ 9,667 ಈ ರೀತಿ ಎಂಟರ್ ಮಾಡಿ ಕ್ಯಾಲ್ಕುಲೇಟ್ ಅಂತ ಕೊಡಿ. ನೋಡಿ, ನೀವು ಒಂದು $100 ಇದ್ದಾಗ 30 ಪಿಪ್ಪಲ್ಲಿ ನೀವು ಇಲ್ಲಿ ಸೆಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಹತ್ರ ಅಕೌಂಟ್ ಬ್ಯಾಲೆನ್ಸ್ ಕಡಿಮೆ ಇದೆ. ನೀವೇನಾದರೂ ಈ ಸ್ಟ್ಯಾಂಡರ್ಡ್ ಲಾಟ್ನ ಇಲ್ಲಿ ಹಾಕಿದರೆ ಏನಂತ ಹೇಳ್ತೇನೆ ನೋಡಿ. ಬಟ್ ಇದು ಎಸ್ಕೇಪ್ ಮಾಡ್ಕೊಳ್ತಾ ಇಲ್ವೋ ಗೊತ್ತಿಲ್ಲ, ಚೆಕ್ ಮಾಡೋಣ. 0.06 ಸೆಲ್ ಮಾಡಿ ನೋಡಿ, ಇನ್ವ್ಯಾಲಿಡ್ ವ್ಯಾಲ್ಯೂ ಕೇವಲ 0.01 ಮಿನಿಮಮ್ ಇರಬೇಕು. ಇದ್ರ ಕೆಳಗಡೆ ಇದ್ದರೆ ಇದು ಏನಾಗೋಲ್ಲ, ಆರ್ಡ್ರ್ ಎಕ್ಸಿಕ್ಯೂಟ್ ಆಗೋಲ್ಲ. ಸೊ ನಿಮ್ಮ ಒಂದು ಈ ಅಕೌಂಟ್ ಬ್ಯಾಲೆನ್ಸಲ್ಲಿ ಅದನ್ನ ನೀವು ಸೆಲ್ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡಬೇಕು, ನೀವು ಟ್ರೇಡ್ನ ಬಿಡಬೇಕಾಗುತ್ತೆ ಅಥವಾ ನಿಮ್ಮ ಒಂದು ಅಕೌಂಟ್ ಬ್ಯಾಲೆನ್ಸ್ ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ ಡೆಪಾಸಿಟ್ನ. ಸೊ ಕ್ಯಾಲ್ಕುಲೇಟ್ ಕೊಡಿ. ಸೊ ನಿಮ್ಮ $200 ನಿಮ್ಮ ಹತ್ರ ಏನಾದರೂ ಇದ್ದರೆ ಈ ಒಂದು ಟ್ರೇಡ್ನ ತೊಗೋಬೋದು. ಅದು ಎಷ್ಟು, 0.01 ಇಷ್ಟನ್ನು ಮಾತ್ರ ಕ್ಯಾಲ್ಕುಲೇಟ್ ಮಾಡಿ ಈ ಕಡೆ ಬಿಡಿ. 0.01ನ ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ, ಮಾಡಿ ನೀವು ಆರ್ಡ್ರನ್ನ ತೊಗೋಬೇಕಾಗುತ್ತೆ. ಓಕೆ, ಈ ರೀತಿ ನಿಮ್ಮ ಅಮೌಂಟ್ ರಿಸ್ಕ್ ನೋಡಿ. ನೀವೇನಾದರೂ ಸೋತ್ರೆ $4ನ ಸೋಲ್ತೀರ. ಸೊ ನನ್ನ ಹತ್ರ ಒಂದು $1,000 ಇದೆ, ಒಂದು 20 ಪಿಪ್ ಸ್ಟಾಪ್ ಲಾಸ್ ಸಿಗುತ್ತೆ ಅಂತ ತಿಳ್ಕೊಳ್ಳಿ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಬೇರೆ ಕರೆನ್ಸಿಯಲ್ಲಿ ತೋರಿಸ್ತೀನಿ. RCHF ಅಲ್ಲಿ ಹೋಗೋಣ. ನೀವೇನು ಮಾಡ್ತೀರಾ, ಇಲ್ಲಿ ಬೈ ಮಾಡಬೇಕಂತ ತಿಳ್ಕೊಳ್ಳಿ. ಬೈ ಮಾಡ್ತೀರಾ, ಬೈ ಮಾಡಿ ಪ್ಲ್ಯಾನ್ ಇದೆ, ಬೈ ಮಾಡೋಕ್ಕೆ ಪ್ಲ್ಯಾನ್ ಇದೆ. ನಿಮ್ಮ ಸ್ಟಾಪ್ ಲಾಸ್ನ ಇಲ್ಲಿ ಇಡಬೇಕಂತ ಇಡ್ತೀರಾ ಅಂತ ತಿಳ್ಕೊಳ್ಳಿ, ಈ ಒಂದು ಲೋ ಕ್ಯಾಂಡಲಲ್ಲಿ. ಸೊ ಆವಾಗ ನಿಮಗೇನಾಗುತ್ತೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನಿಮಗೆ ಲೋ ಅಲ್ಲಿ ಇಡಬೇಕು ಅನ್ನಿಸ್ತಿದೆ ಸ್ಟಾಪ್ ಲಾಸ್ನ. ನೋಡಿ, 38 ಪಿಪ್ ಏನಾಗಿದೆ, ಇದೊಂದು ಸ್ಟಾಪ್ ಲಾಸ್ ಆಗಿದೆ. ಸೊ ಒಂದು 37 ಅಂತ ಹಿಡಿಯೋಣ. ಒಂದು ಪಿಪ್ಪನ್ನ ನೀವೇನು ಮಾಡಬೇಕು, ಬಫರ್ ಪಾಯಿಂಟ್ ಅಂದರೆ ಬಫರ್ ಪಾಯಿಂಟ್ ಸ್ಪ್ರೆಡ್ನ ಆ್ಯಡ್ ಮಾಡಬೇಕಾಗುತ್ತೆ. ಯಾಕೆ ಆ್ಯಡ್ ಮಾಡಬೇಕಂತ ಆಲ್ರೆಡಿ ಹೇಳಿದ್ದೀನಿ. ಸೊ 37 ಪಿಪ್ಪನ್ನ ಹಾಕಿ, ಯಾವುದಿದು ಕರೆನ್ಸಿ, RCHF. RCHF ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟ್ ಅಂತ ಕೊಡಿ. ನೋಡಿ, $20 ರಿಸ್ಕ್ ಆಗುತ್ತೆ. 2% ನೀವು ಎಂಟರ್ ಆದರೆ $20ನ ನೀವು ರಿಸ್ಕ್ ತೊಗೊಳ್ತೀರಾ. ಇಲ್ಲಿ ಸ್ಟ್ಯಾಂಡರ್ಡ್ ಲಾಟ್ನ ಎಷ್ಟು ತೊಗೋಬೇಕು, 0.04. ನೀವು ಎಷ್ಟು ಬೈ ಮಾಡಬೇಕಾಗತ್ತೆ, ಏನಿಲ್ಲ, ಡೈರೆಕ್ಟಾಗಿ ಟ್ರೇಡಿಂಗ್ ಹೋಗಿ ನೀವು ಆರ್ಡರ್ ಅಂತ ಕ್ಲಿಕ್ ಮಾಡಿ 0.04 ಅಲ್ಲಿ ಎಷ್ಟು ಹೇಳುತ್ತೆ ನೀವು ಅದನ್ನ ಇಲ್ಲಿ ಎಂಟ್ರ್ ಮಾಡಿ ಬೈ ಕೊಡಿ. ಸ್ಟಾಪ್ ಲಾಸ್ನ ಆಮೇಲೆ ಇಡುವಂತಾರೆ. ಸ್ಟಾಪ್ ಲಾಸ್ನ ಏನಿಲ್ಲ, ಈಸಿಯಾಗಿ ಇಷ್ಟನ್ನ ಇದನ್ನು ಒಂದು ತಂದು ಇಲ್ಲಿ ಇಟ್ಟುಬಿಡಿ. ಸ್ಟಾಪ್ ಲಾಸ್ ಆಗುತ್ತೆ. ನೀವು ಟೇಕ್ ಪ್ರಾಫಿಟ್ನ ಇಲ್ಲಿ ಇಡಬೇಕಾದ್ರೆ ಇಲ್ಲಿ ಇಟ್ಬಿಡಿ. ಓಕೆ, ಈ ರೀತಿ ನೀವು ಟೇಕ್ ಪ್ರಾಫಿಟು, ಇದು ಸ್ಟಾಪ್ ಲಾಸ್. ಈ ರೀತಿ ನೀವು ಪೊಸಿಷನ್ ಸೈಜ್ನ ಈ ರೀತಿ ಮಾಡಿ ಕಲಿಬೇಕಾಗುತ್ತೆ. ಪೊಸಿಷನ್ ಸೈಜ್ ಯಾಕೆ ಇಂಪಾರ್ಟೆಂಟ್ ನೋಡಿ, ನೀವು 2% ಪ್ರತಿ ಟ್ರೇಡ್ ಆಡ್ತಾ ಹೋದರೆ ನಿಮ್ಗೆ ಎಷ್ಟಾಗುತ್ತೆ, ಒಂದು $100 ಡೆಪಾಸಿಟ್ ಮಾಡಿರ್ತೀರ. ಎಷ್ಟು ಟ್ರೇಡ್ನ ನೀವು ಟ್ರೇಡ್ ಮಾಡ್ಬೋದು 2%ಅಲ್ಲಿ ನೋಡಿ, 50 ಸಲ ಏನು ಮಾಡ್ಬೋದು, ನೀವು ಟ್ರೇಡ್ ಮಾಡ್ಬೋದು. 50 ಬಾರಿ ನೀವೇನು ಮಾಡ್ಬೋದು, ಟ್ರೇಡ್ ಮಾಡ್ಬೋದು. ಈ 50 ಬಾರಿಯಲ್ಲಿ ನೀವು 50 ಟ್ರೇಡ್ನ ಸೋಲ್ತೀರಾ? ನೋ. 10 ಭಾಳಾದರೆ 10 ಸೋಲ್ಬೋದು. ಅದು ಯಾವ ರೀತಿ ಸೋಲೋಕ್ಕಾಗಲ್ಲ ಅಂದರೆ, ನಿಮ್ಮ ಹತ್ರ ಒಂದು ಒಳ್ಳೆ ಸ್ಟ್ರಾಟಜಿ ಇದ್ದರೆ ನೀವು ಗೆಲ್ಬೋದು. ನೋಡಿ, ಈಗ ಒಂದು ಫಾರ್ ಎಕ್ಸಾಂಪಲು ನೀವೊಂದು ಟ್ರೇಡ್ನ ಸೋಲ್ತೀರ 2% ರಿಸ್ಕಲ್ಲಿ. ಸೊ ನೆಕ್ಸ್ಟ್ ಟ್ರೇಡ್ ಏನು ಮಾಡ್ತೀರಾ, ಆ ಒಂದು ಟ್ರೇಡ್ನ ಗೆಲ್ತೀರ. ನೀವು ಗೆದ್ದಂಥ ಟ್ರೇಡ್ ಎಷ್ಟಿರುತ್ತೆ, 1:3 ಇರುತ್ತೆ. ನೋಡಿ, 1:3 ಅಂದರೆ $1ಕ್ಕೆ $3 ಬರುತ್ತೆ. ಆವಾಗ ನಿಮಗೆ $2 ಅಲ್ಲಿ ಸೋತಿರ್ತೀರ. 1% 2% ಸೋತಿರ್ತೀರ. ಇಲ್ಲಿ 3 ಪಡ್ಕೊಂಡಿರ್ತೀರ, ಅಂದರೆ 6%ನ ಗೇನ್ ಮಾಡಿರ್ತೀರ. ಅಲ್ಲಿ 2% ಹಾಕಿ ಇನ್ನೂ 4% ನೀವೇನು ಮಾಡಿರ್ತೀರ, ಮಾಡಿದಾಗೆ ಗೇನ್ ಮಾಡಿದಾಗೆ. ಸೊ ಈ ರೀತಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೆ ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು. ನೀವೇನಾದರೂ ಸೋತ್ರೂ ಕೂಡ ಅದನ್ನು ಕ್ವಿಕ್ಕಾಗಿ ರಿಕವರಿ ಮಾಡ್ಕೋಬೋದು. ಅದೇ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ನ ಮ್ಯಾನೇಜ್ ಮಾಡದೇ ಹೋದರೆ ಸರಿಯಾಗಿ ಸೋತ ಅಮೌಂಟ್ನ ನೀವು ರಿಕವರಿ ಮಾಡೋಕ್ಕಾಗಲ್ಲ. ಸೊ ರಿಸ್ಕ್ ಭಾಳ ಇರುತ್ತೆ. ಸೊ ಇದೆಲ್ಲ ಇಂಪಾರ್ಟೆಂಟು ಟ್ರೇಡಿಂಗಲ್ಲಿ. ಸೊ ಇದಿಷ್ಟು ಈ ರೀತಿ ನೀವು ಏನು ಮಾಡಬೇಕು, ಪೊಸಿಷನ್ ಸೈಜ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ, ಇನ್ನೊಂದು ತೋರಿಸ್ತೀನಿ ನಿಮಗೆ. ಇದೊಂದು
ನೆಕ್ಸ್ಟು ಇದ್ರ ಬಗ್ಗೆ ಆಲ್ರೆಡಿ ನಾನು ಪಿ ಮಾರ್ಕೆಟ್ ಬಗ್ಗೆ ಹೇಳುವಾಗ ಹೇಳಿದ್ದೀನಿ. ನೋಡಿ, ಪ್ರತಿಯೊಂದು ಕರೆನ್ಸಿಯಲ್ಲಿ ನಿಮಗೆ ಒಂದು ಪಿಪ್ಪಿಗೆ $1 ಕೊಡಲ್ಲ. ನೀವು 0.01 ಈಗ ಬೈ ಅಥವಾ ಸೆಲ್ ಮಾಡಿರ್ತೀರ, ನಿಮಗೆ ಪ್ರತಿಯೊಂದು ಕರೆನ್ಸಿಯಲ್ಲಿ 0.10 USD ಕೊಡಲ್ಲ. ಪ್ರತಿಯೊಂದು ಕರೆನ್ಸಿಯಲ್ಲಿ ಚೇಂಜ್ ಆಗಿರುತ್ತೆ. ನೋಡಿ, ನಾನು 0.01 ಅಂದರೆ ಒಂದು USD ಸೆಲ್ ಅಥವಾ ಬೈ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಈ ಅಕೌಂಟ್ ಕರೆನ್ಸಿ ಅಂದರೆ ಡೆಪಾಸಿಟ್ ಮಾಡಿದಂಥ ಕರೆನ್ಸಿ USD ಇಟ್ಕೊಳ್ಳಿ, ಕ್ಯಾಲ್ಕುಲೇಟ್ ಮಾಡಿ. ನಿಮ್ಗೆ ಎಷ್ಟು ಸಿಗುತ್ತೆ? 0.01 ಪಿಪ್ಪಲ್ಲಿ ಅಂದರೆ ಇಷ್ಟು ಸಿಗುತ್ತೆ. ಒಂದು ನಿಮಿಷ, ಇದಲ್ಲ, ಇದನ್ನು ಕ್ಲಿಕ್ ಮಾಡಿ ಪಿಪ್ ಕ್ಯಾಲ್ಕುಲೇಟ್ರ್. ಪಿಪ್ ಅಮೌಂಟ್ ಹಾಕಿ ನೋಡಿ. ಇಲ್ಲಿದೆ ನೋಡಿ ಕ್ಯಾಲ್ಕುಲೇಟ್ರ್. ಈ FXTMಲ್ಲಿ ಕೊಟ್ಟಿದ್ದಾರೆ ನೋಡಿ. USDಯಲ್ಲಿ ನಾನು 0.01 ಟ್ರೇಡ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಪಿಪ್ ಅಮೌಂಟ್ ಅಂದರೆ ಒಂದು ಪಿಪ್ಪಿಗೆ ಎಷ್ಟು ನಿಮಗೆ ಪ್ರಾಫಿಟ್ ಆಗುತ್ತೆ ನೋಡಿ. ಒಂದು ಪಿಪ್ ಏನಾದರೂ ನಿಮ್ಮ ಪ್ರಕಾರ ಮೂವ್ ಆದರೆ, ನೀವು ಬೈ ಮಾಡಿದರೆ ಅಂತ ತಿಳ್ಕೊಳ್ಳಿ, ಒಂದು ಪಿಪ್ ಬೈ ಆದರೆ ನಿಮ್ಗೆ ಎಷ್ಟು ಸಿಗುತ್ತೆ? 0.1 ಅಂದರೆ $0.10 ಸಿಗುತ್ತೆ. ಅದೇ ಒಂದು ಪಿಪ್ ಏನಾದರೂ ನಿಮ್ಮ ವಿರುದ್ಧ ಹೋದರೆ ನಿಮ್ಗೆ ಎಷ್ಟು ಸೋಲ್ತೀರಾ? $0.10 ಸೋಲ್ತೀರ. ಅಕಸ್ಮಾತ್ 2 ಪಿಪ್ ಹೋದರೆ ನೋಡಿ, 2 ಪಿಪ್. ಅಕಸ್ಮಾತ್ ಒಂದು 30 ಪಿಪ್ ಹೋದರೆ $3 ಸೋಲ್ತೀರ. ಇವಾಗ 0.01 ತೊಗೊಂಡಾಗ. ಅಕಸ್ಮಾತ್ 0.015 ತೊಗೊಂಡಾಗ, ಒಂದು ನಿಮಿಷ, 0.02 ತೊಗೊಂಡಾಗ 30 ಪಿಪ್ ಇದ್ದರೆ $6 ಸೋಲ್ತೀರ. ಅದೇ ಒಂದು 10 ಪಿಪ್ ಸ್ಟಾಪ್ ಲಾಸ್ ಇತ್ತು ಅಂದರೆ ಸೋತ್ರೆ ಎಷ್ಟು? $2 ಸೋಲ್ತೀರ. ಸೊ ಈ ರೀತಿ ನಿಮಗೆ ಬೇರೆ ಬೇರೆ ಕರೆನ್ಸಿಯಲ್ಲಿ ಕೊಡ್ತಾರೆ. ನಾನು ತೋರಿಸ್ತೀನಿ ನೋಡಿ. ಇದರಲ್ಲಿ ಇಷ್ಟು ಕೊಡ್ತಾರೆ. ಅದೇ ಬೇರೆ ಕರೆನ್ಸಿಯಲ್ಲಿ ನೋಡಿ 0.1 ತೊಗೊಂಡಿರ್ತೀರ, ಒಂದು ಪಿಪ್ಪಿಗೆ ಎಷ್ಟು ಕೊಡ್ತಾರೆ ನಿಮಗೆ? 0.10 ಕೊಡ್ತಾರೆ. CHFಲ್ಲೂ CADಲ್ಲಿ ಎಷ್ಟು ಕೊಡ್ತಾರೆ ನೋಡಿ? 0.73. ನೋಡಿ, ಒಂದು ಲಾಟ್ನ ನೀವೇನಾದರೂ ಪರ್ಚೇಸ್ ಮಾಡಿದರೆ ಒಂದು ಲಾಟ್ಗೆ ನಾವು ಇದನ್ನು ಎಣಿಸೋಣ. ನೀವು ಅದನ್ನ ನಂತರ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅದನ್ನ ನೆಕ್ಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಯಾವ ರೀತಿ ಕೊಡ್ತಾರೆ. ನೀವು ಇದನ್ನ ನೋಡಿ, ಒಂದು ಲಾಟಲ್ಲಿ ಇಷ್ಟು ಕೊಡ್ತಾರೆ ಅಂದರೆ ಒಂದು ಪಿಪ್ ಮೂವಾದರೆ $7 ಕೊಡ್ತಾರೆ. GPಯಲ್ಲಿ ಒಂದು ಪಿಪ್ ಏನಾದರೂ ನಿಮ್ಮ ಪ್ರಕಾರ ಹೋದರೆ $7, ಅದು ವಿರುದ್ಧ ಹೋದರೆ ಇಷ್ಟು ಸೋಲ್ತೀರ. ನೆಕ್ಸ್ಟ್ ನೋಡಿ, NGDಯಲ್ಲಿ $6 ಕೊಡ್ತಾರೆ. ಸೊ ಈ ರೀತಿ ನೋಡಿ, ಪ್ರತಿಯೊಂದು ಕರೆನ್ಸಿಯಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಈಲ್ಡ್. ನಿಮ್ಮ ಒಂದು ಪ್ರಾಫಿಟ್ ಬೇರೆ ಆಗಿರುತ್ತೆ. ಬಿಕಾಸ್ ಆಫ್ ಅವರ ಒಂದು ಕಂಟ್ರಿ ಈಲ್ಡ್, ಅಂದರೆ ಅವರ ಒಂದು ಕಂಟ್ರಿ ಬಾಂಡ್ ಈಲ್ಡಲ್ಲಿ ಎಷ್ಟು ಹೈಯೆಸ್ಟ್ ಪ್ರಾಫಿಟ್ ಕೊಡ್ತಿದ್ರೆ ನಿಮ್ಮ ಒಂದು ಕರೆನ್ಸಿ ಕೂಡ ಏನಾಗುತ್ತೆ? ಪ್ರಾಫಿಟ್ ಹೈಯೆಸ್ಟ್ ಇರುತ್ತೆ. ನೀವು ಯಾವ USD ಪೇರಲ್ಲಿ ಬೇಕಾದರೂ ಚೆಕ್ ಮಾಡಿ, ಒಂದು ಪಿಪ್ಪಿಗೆ $10 ಕೊಟ್ಟೇ ಕೊಡ್ತಾರೆ. ಯಾಕಂದರೆ USDಯಲ್ಲಿ ಬಾಂಡ್ ಈಲ್ಡ್ಗೆ ಪ್ರತಿಯೊಂದು ಈಲ್ಡ್ ಎಷ್ಟಿದೆ, ಈಲ್ಡ್ ಪರ್ಸೆಂಟೇಜ್ 5% ಆರ್ 6% ಇಯರ್ಲಿ ಕೊಡ್ತಾರೆ. ಬಟ್ ಈ ಒಂದು ಅಥವಾ ಈ ಒಂದು ಹೈಯರ್ ರಿಸ್ಕ್ ಕರೆನ್ಸಿಯಲ್ಲಿ ಕಡಿಮೆ ಈಲ್ಡ್ ಕೊಡ್ತಾರೆ. ಅದಕ್ಕೆ ಈ ರೀತಿ ಇರುತ್ತೆ. ಅದೇ ನೀವು ಬೇರೆ ಸರ್ಚ್ ಮಾಡಿ CAD CHF ಪೇರಲ್ಲಿ ಇದೊಂದು ಸೇಫ್ ಹೆವೆನ್ಸ್ ಆಗಿರುತ್ತೆ. ಸೇಫ್ ಹೆವೆನ್ ಕರೆನ್ಸಿ CHF, ಸ್ವಿಸ್ ಫ್ರ್ಯಾಂಕ್, ಕೆನಡಿಯನ್ ಡಾಲರ್ ಒಂದು ರಿಸ್ಕ್ ಕರೆನ್ಸಿ. ಈ CHF ಈಲ್ಡಲ್ಲಿ ನಿಮಗೆ ಪ್ರಾಫಿಟ್ನ ಕೊಡ್ತಾರೆ. ಅಂದರೆ ಇನ್ವೆಸ್ಟರ್ಗೆ ಲಾಭ, ಅದು ನಮಗೆ ಬಿಡಿ. CAD GPಯಲ್ಲಿ ನೋಡಿ ಕಡಿಮೆ ಕೊಡ್ತಾರೆ. ಯಾಕಂದರೆ ಈಲ್ಡ್, ಬಿಕಾಸ್ ಆಫ್ ಈಲ್ಡ್ ಅಂದರೆ ಏನಿಲ್ಲ, ಬಾಂಡ್ ಈಲ್ಡ್ ಅಂತ ಬರ್ತಾರೆ. ಅಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಹೆಚ್ಚು ಪರ್ಸೆಂಟೇಜ್ ಕೊಡ್ತಿರ್ತಾರೆ. ಹಾಗೆ ಬಾಂಡ್ ಈಲ್ಡ್ ಆಗಿ ಕರೆನ್ಸಿ ಪೇರ್ ಏನಾಗಿರುತ್ತೆ? ರಿಲೇಷನ್ನ ಹೊಂದಿರುತ್ತೆ. ಬಾಂಡ್ ಈಲ್ಡ್ ಏರ್ತಾ ಇದೆ ಅಂದರೆ ಕರೆನ್ಸಿ ಪೇರ್ ಕೂಡ ಏರ್ತಾ ಇರುತ್ತೆ. ಬಾಂಡ್ ಈಲ್ಡ್ ಇಳಿತಾ ಇದೆ ಅಂದರೆ ಕರೆನ್ಸಿ ಕೂಡ ಇರುತ್ತೆ. ಬಾಂಡ್ ಈಲ್ಡ್ ಏರುತ್ತೆ ಅಂದರೆ ಇದರ ಅರ್ಥ ಇಂಟ್ರೆಸ್ಟ್ ರೇಟ್ ರೈಸ್ ಮಾಡ್ತಾರೆ ಅಂತ ಅರ್ಥ. ಬಾಂಡ್ ಈಲ್ಡ್ ಇಳಿತಿದೆ ಅಂದರೆ ಇದರ ಅರ್ಥ ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡ್ತಾರೆ ಆ ಸೆಂಟ್ರಲ್ ಬ್ಯಾಂಕ್. ಸೊ ಈ ರೀತಿ ನಿಮಗೆ ಕೋರಿಲೇಷನ್ಸ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಇದು ಬೇಸಿಕ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಬೇಸಿಕ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ರೀತಿ ಪೊಸಿಷನ್ ಸೈಜ್ ಮಾಡೋದು, ಈ ರೀತಿ ಎಲ್ಲ ನಿಮಗೆ ಬೇಸಿಕ್ ಬೇಕಾಗುತ್ತೆ. ಸೊ ಈ ರೀತಿ ನೀವು ಏನು ಮಾಡ್ಬೋದು? ಚೆಕ್ ಮಾಡ್ಕೋಬೋದು ಯಾವ್ಯಾವ ಕರೆನ್ಸಿಯಲ್ಲಿ ಎಷ್ಟೆಷ್ಟು ಒಂದು ಪಿಪ್ ಮಾಡಿದ್ರೆ ಎಷ್ಟೆಷ್ಟು ನಮಗೆ ಪ್ರಾಫಿಟ್ ಸಿಗುತ್ತೆ. ನೋಡಿ, XAUD USD, XAU USD ಈ ಒಂದು ಕರೆನ್ಸಿಯಲ್ಲಿ ಅಂದರೆ ಗೋಲ್ಡ್
ಲಾಟ್ ಸೈಜ್ ಯಾಕೆ ಇಷ್ಟು ಕಡಿಮೆ ಬಂತಂತೀರಾ, ನೀವು ಯೂನಿಟಲ್ಲಿ ಹಾಕೋಬೇಕಾಗತ್ತೆ ಇಲ್ಲಿ. ಸೊ ಇಷ್ಟಾದಾಗ ನಿಮ್ಗೆ ಒಂದು ಲಾಟ್ ಆಗುತ್ತೆ, ಸಾರಿ ಇಷ್ಟಾದಾಗ ಒಂದು ಲಾಟ್ ಆಗುತ್ತೆ, ಅವಾಗ $10 ಕೊಡ್ತಾರೆ ನಿಮಗೆ. ಸೊ ಈ ರೀತಿ ನೀವು ಚೆಕ್ ಮಾಡ್ಕೋಬೋದು ಈ ಒಂದು ಕ್ಯಾಲ್ಕುಲೇಟ್ರಲ್ಲಿ. ಏನಿಲ್ಲ, ಪಿಪ್ ಕ್ಯಾಲ್ಕುಲೇಟರ್ ಅಂತ ಒಂದು ಸರ್ಚ್ ಮಾಡಿದರೆ ಈ ರೀತಿ ಬರುತ್ತೆ, ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಕೋಬೋದು. ಸೊ ಇಷ್ಟು ಈ ಪೊಸಿಷನ್ ಸೈಜಾಗೆ ಪೊಸಿಷನ್ ಸೈಜ್ ಹೇಗೆ ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ. ಹಾಗೆ ಪಿಪ್ನ ನೋಡಿ, ಪ್ರತಿಯೊಂದು ಪಿಪ್ನ ಒಂದೊಂದು ಕರೆನ್ಸಿಯಲ್ಲಿ ಎಷ್ಟು ನಮಗೆ ಒಂದು ಪಿಪ್ ಮೂವಾದರೆ ಎಷ್ಟು ಪ್ರಾಫಿಟ್ ಕೊಡ್ತಾರೆ ಅಂತ ಕೂಡ ನಾವು ಹೇಳ್ಕೊಟ್ಟೆ. ಸೊ ಈ ಒಂದು 5 ವಿಡಿಯೋ ಏನು ಬಿಟ್ಟಿದ್ದೀನಿ, ಇದು ಬೇಸಿಕ್ಕು. ಇನ್ನು ವಿಡಿಯೋ ಮಾಡ್ತೀನಲ್ಲ ಅದು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಆಗಿರುತ್ತೆ, ಮೀಡಿಯಮಲ್ಲಿರುತ್ತೆ. ಸೊ ಈ ಒಂದು ಫಾರೆಕ್ಸ್ ಟ್ರೇಡಿಂಗ್ ಮಾಡ್ತಿದ್ದೀರಂದರೆ ಈ ಒಂದು 5 ವಿಡಿಯೋನ ನೋಡಿ. ಈಗ ಹಿಂದೆ ಏನು ಮಾಡಿದ್ದೀನಿ, ಬ್ರೋಕರ್ನ ಯಾವ ರೀತಿ ಯೂಸ್ ಮಾಡಬೇಕು, ಬ್ರೋಕರ್ನ ಚೂಸ್ ಮಾಡುವಾಗ ಏನೇನು ನೋಡಬೇಕು, ಸೊ ಇಂಥ ಕೆಲವೊಂದಿಷ್ಟು ವಿಡಿಯೋನ ಫಸ್ಟ್ ನೋಡಿ. ಸೊ MT4ನ ಯಾವ ರೀತಿ ಯೂಸ್ ಮಾಡಬೇಕು ಮೊಬೈಲಲ್ಲಿ, ಕಂಪ್ಯೂಟ್ರಲ್ಲಿ, ಸೊ ಇದನ್ನೆಲ್ಲ ನೋಡಿ ಆಮೇಲೆ ಪಿಪ್ನ ಪೊಸಿಷನ್ ಸೈಜ್ ಯಾವ ರೀತಿ ಮಾಡಬೇಕು ಈ ಒಂದು ವಿಡಿಯೋನ ನೋಡಿ. ನಿಮಗೇನು ಅರ್ಥ ಆಗದೇ ಇದ್ದರೆ ನಾನು ಟೆಲಿಗ್ರಾಮಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನಾವು ಯಾವುದೇ ರೀತಿ ನಿಮ್ಮ ಹತ್ರ ದುಡ್ಡು ಕೇಳಲ್ಲ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಇವರೇನಾದರೂ ದುಡ್ಡು ಕೇಳಿದರೆ ಅಂತ ಏನು ತಲೆಯಿಂದ ತೆಗೆದಾಕಿ ನೀವು ಯಾವಾಗ ಬೇಕಾದರೂ ನನಗೆ ಒಂದು ಮೆಸೇಜ್ ಹಾಕಿ, ನಾನು ನಿಮಗೆ ಫ್ರೀಯಾಗೆ ಹೇಳ್ಕೊಡ್ತೀನಿ. ಓಕೆ. ಸೊ ಈ ರೀತಿ ನೀವು ಫಸ್ಟ್ ಈ ಒಂದಿಷ್ಟು ವಿಡಿಯೋನ ನೋಡಿ, ಆಮೇಲೆ ಮುಂದಿನ ವಿಡಿಯೋ ನಾನು ಬಿಡ್ತೀನಿ. ಸೊ ಫಸ್ಟ್ ಈ ವಿಡಿಯೋನ ದಯವಿಟ್ಟು ವಾಚ್ ಮಾಡಿ ಪೂರ್ತಿಯಾಗಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಕೇಳಿ. ಸೊ ಇನ್ನು ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಸೊ ಅಡ್ವಾನ್ಸ್ ಆಗಿ ಮಾರ್ಕೆಟಲ್ಲಿ ಸಪೋರ್ಟು ರೆಸಿಸ್ಟೆನ್ಸ್ ಬಿಡಿ. ಈ ಸಪೋರ್ಟ್ ರೆಸಿಸ್ಟೆನ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಬಟ್ ಇವೆಲ್ಲ ಸಪೋರ್ಟ್ ರೆಸಿಸ್ಟೆನ್ಸ್ ಏನಾಗುತ್ತೆ, ಮೆನಿಪ್ಯುಲೇಟ್ ಆಗುತ್ತೆ. ಬಟ್ ಕೆಲವೊಂದಿಷ್ಟು ಜನ ಪ್ರಾಫಿಟ್ ಮಾಡ್ತಾರೆ, ಬಟ್ ನಾ ಇಲ್ಲ ಅಂತ ಹೇಳಲ್ಲ. ನೋಡಿ, ಅವ್ರವ್ರ ನಾಲೆಜ್ ಅವ್ರಿಗೆ ಬಿಟ್ಟಿದ್ದು. ನನ್ನ ಹತ್ರ ಏನು ನಾಲೆಜ್ ಇದೆ ಅದನ್ನ ಮಾತ್ರ ನಿಮಗೆ ಶೇರ್ ಮಾಡ್ತೀನಿ. ಅದು ಕೂಡ ಒಂದು ಈ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂತ ಹೇಳ್ತೀನಿ, ಇನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಆ ಒಂದು ಸ್ಮಾರ್ಟ್ ಮನಿ ಕಾನ್ಸೆಪ್ಟಲ್ಲಿ ನೀವು ಏನೇನು ಕಲಿತೀರ ಅಂದರೆ ಬ್ರೇಕಪ್, ಮಾರ್ಕೆಟ್ ಸ್ಟ್ರಕ್ಚರ್, ಆರ್ಡರ್ ಬ್ಲಾಕ್, ಈ ರೀತಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಇವೆಲ್ಲ ಏನು ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ ಯೂಸ್ ಮಾಡುವಂಥ ಟೆಕ್ನಿಕ್ಗಳು, ಆ ಒಂದು ಟೆಕ್ನಿಕ್ಗಳನ್ನ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಮುಂದೆ ಬರುವಂಥ ವಿಡಿಯೋಗಳಿಗಾಗಿ ದಯವಿಟ್ಟು ಏನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಫಾರೆಕ್ಸ್ ಟ್ರೇಡಿಂಗ್ ಮಾಡಬೇಕು ಅನ್ನಿಸಿದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.